ಒಂದು 43 ಕೋಟಿ ಬಂದದ್ದು. ಇನ್ನು 49 ಕೇಸ್ಗಳಲ್ಲಿ ಏನಾಗಿದೆಪ್ಪ ಅಂದರೆ ಕಂಪ್ನಿಗಳು ಏನು ಮಾಡಿದಪ್ಪ ಅಂತಂದ್ರೆ 62,000 ಕೋಟಿ ಮೌಲ್ಯದ ಈ ಒಂದು 49 ಈ ಒಂದು ಕಂಪ್ನಿಗಳಿಗೆ 62,000 ಕೋಟಿ ರೂಪಾಯಿ ಮೌಲ್ಯದ ಕಾಂಟ್ರಾಕ್ಟ್ ಹೋಗ್ಯದ ಕೊಟ್ಟಾರ. ಇದನ್ನು 62,000 ಕೋಟಿ ಏನು ಕೋಟಿ ಏನು ಬೆಲೆ ಇಡೀರಿ. ಇದು ಆನ್ ರೆಕಾರ್ಡ್. ಈಗ ಅದನ್ನು ಅಭ್ಯಾಸ ಮಾಡಿ ಇದು ಹೊರಗೆ ಹೇಳಿ ಹಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಶಾಂತ್ ಭೂಷಣ್ ಇದನ್ನು ಲೀಡ್ ತೊಗೊಂಡಿದ್ದ, ಸುಪ್ರೀಂ ಕೋರ್ಟಿಗೆ ಬೆನ್ನು ಹಚ್ಚಿದ್ದಾರೆ. ನೀವು ತನಿಖೆ ಮಾಡಿಸ್ಬೇಕು, ಈ ಹಿಂದೆ ತಪ್ಪಿದ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಜನರು ದುಡ್ಡ್ರಿ ಇದು. ಯಾರೋ ಒಬ್ಬರು ದಾನ ಮಾಡಿದ ವರ್ಷ ನಮ್ಗೆ ಬಂತು ಪಾರ್ಟಿ ಫಂಡ್ ಬಂತು ಅಂತ ಹೇಳೋದು, ಅವ್ರುಗಳಿಂದ ಕಾಂಟ್ರಾಕ್ಟ್ನ ಪಡ್ಕೊಂಡು ಹೋಗೋದು. ನಂತರದಲ್ಲಿ ನಮ್ಮ ಕಂಪ್ನಿಗಳಲ್ಲಿ ಹೆಚ್ಚು ಕಡಿಮೆ 20,000 ಕಂಪ್ನಿಗಳು ಮುಚ್ಚಿ ಹೋಗಿದ್ದಾವೆ ಅನ್ನುವಂಥ ಮಾತು ಶುರು ಮಾಡಿದ್ದಾರೆ. ಆರಂಭ ಆಗ್ತದೆ ರೂಪಾಯಿಗೆ, ನಂತರ ಮುಚ್ಚಿ ಹೋಗಿದ್ದಾವೆ ಲಾಸ್ ಅಂತೇಳಿ. 20,000 ಇನ್ನೂ ಎಷ್ಟು ಯಾರಿಗೆ ಗೊತ್ತು. ಇನ್ನು ಹೊರಗೆ ಬರ್ತಾಯಿದೆ, ಹಾಗೆ ಬರ್ತಾಯಿದೆ. ಅದು ಇದು ಕೇವಲ ಅದರಲ್ಲೂ ಸುಪ್ರೀಂ ಕೋರ್ಟ್ ಲೀಡಿಂಗ್ ತೊಗೊಂಡು ಇದನ್ನು ಮಾಡಿಸ ಇಷ್ಟು ಹೊರಗೆ ಬಂತದ. ಇದು ಅಪರಾಧಿಯ ಕೆಲಸಗಳು ಇವೆಲ್ಲ ತನಿಖೆ ಆಗಬೇಕು, ಶಿಕ್ಷೆ ಆಗಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು 49 ಕೇಸೊಳಗೆ 580 ಕೋಟಿ ರೂಪಾಯಿ ಪಾರ್ಟಿಗೆ ಹೋಗ್ಯದ. 551 ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳು 192 ಕೇಸ್ಗಳಿಂದ ಕಾಂಟ್ರಾಕ್ಟ್ ಮೊದಲಿಗೆ ಬಂದಿದೆ. ಅದು ಇದ್ರಾಗ 580 ಕೋಟಿ ರೂಪಾಯಿ ಪಾರ್ಟಿಗೆ ಹೋಗಿದ್ದಾವೆ, ಮತ್ತು ದಾಳಿ ಮಾಡಿಸಿದ ಮತ್ತೆ 550 ಕೋಟಿ ರೂಪಾಯಿ ಮೌಲ್ಯದ ಇಲ್ಲಿ ಬಾಂಡ್ಗಳು ಬಂದಿದ್ದಾವೆ ಅಂತ. ಅಂದರೆ ದಾಳಿ ಮಾಡಿಸೋದು, ಕಾಂಟ್ರಾಕ್ಟ್ ಕೊಡಿಸೋದು, ಮಾಡೋದು, ಕಂಪ್ನಿಗಳು ಬೆನ್ನು ಹತ್ತೋದು, ಬರೀ ಇದನ್ನ ದಂಧೆ ಮಾಡಿದ್ದಾರೆ. ಯಾವ ಕಂಪ್ನಿದ ಉದ್ಯೋಗ ಸೃಷ್ಟಿಯಾಗಿದ್ದಾವೆ ಇಲ್ಲಿವರು ಹೊರಗೆ ಬಿಡ್ತಾ ಇಲ್ಲ. ವರ್ಷಕ್ಕೆ 2 ಕೋಟಿನ ಉದ್ಯೋಗ ಕೊಡ್ತಾರೆ ಸೇರಿದಂಥ ಮಹಾಶಯರು ಈ ದಂಧೆದಲ್ಲಿ ಹೇಳಿದ್ದಾರೆ. ಈ ಕಂಪ್ನಿಗಳಿಂದ ಉದ್ಯೋಗ ಕೊಡಿಸ್ಕೊಂಡು ಹೊರಟಿದ್ದಾರೆ. ಅವ್ರಗಳಿಂದ ಬಾಂಡ್ ತೊಗೊಂಡಿದ್ದಾರೆ. ಬಾಂಡ್ ಅವರು ಮ್ಯಾಕ್ಸಿಮಮ್ ಕೊಟ್ಟೆ ಮ್ಯಾಕ್ಸಿಮಮ್ ಲಾಭ ತೊಗೊಂಡಿದ್ದಾರೆ. ಮತ್ತು ಇಂಡಸ್ಟ್ರಿಯಲ್ ಲಾಸ್ ತೋರಿಸ್ತಾರೆ. ಅವರು ಲಾಸ್ ತೋರಿಸಿದ ನಂತರ ರಿಟರ್ನ್ ಆಫ್ ಮತ್ತೇನು ತೋರಿಸ್ತಾರೆ ಬ್ಯಾಂಕ್ನಿಂದ ಕಿತ್ತು ಹಾಕುವಂಥ ಪ್ರಯತ್ನ ಮಾಡಿದ್ದಾರೆ. ಇವೆಲ್ಲ ನಡೆದಂಥ ಘಟನೆಗಳೆಲ್ಲ ಒಂದರಿಂದ ಒಂದು ಎರಡು ಇವೆಲ್ಲ ಇವುಗಳ ಬಗ್ಗೆ ಎಲ್ಲ ತನಿಖೆ ಆಗಲೇಬೇಕು. ಮತ್ತು ಸುಪ್ರೀಂ ಕೋರ್ಟನ್ನೇ ಮಾನಿಟರ್ ಮಾಡಬೇಕು. ಅವರ ನಿಗರಾಣದಲ್ಲಿ ಅವರ ಒಂದು ಏನಪ್ಪ ಅಂತಂದ್ರೆ ಈ ಒಂದು ಅದಕ್ಕೇನಂತೀವಿ ನೀವು ಕನ್ನಡದಲ್ಲೇ, ಅವರ ಒಂದು ಕಣ್ಗಾವಲಿನಲ್ಲಿ ಈ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ಇನ್ನೂ ಅದಾವ ಬರ್ತಾಯಿದ್ದಾವೆ, ಪೂರ್ತಿಯಾಗಿ ಬರಬೇಕು. ಒಂದು ಉಳಿವು ಕುಡಿದು ಇವು ಎವಿಡೆನ್ಸ್ ಅದಾವೆಲ್ಲ, ಇವು ಶಿಕ್ಷೆ ಆಗೋಕ್ಕೆ ಅರ್ಹದಂಥವು. ನಾವು 2G ಮತ್ತು ಕಲಿತಿದ್ದು ಅದು ತಪ್ಪನ, ಆದರೆ ದಾಖಲಿದ್ರೆ ಅವರು ಶಿಕ್ಷೆ ಆಗೇ ಬಿಡಲಿ. ಇದು ಕೇವಲ BJP ವಿರೋಧ ಮಾಡುತ್ತಿರುವಂಥ ಇಂಥಲ್ಲ ಇದರಲ್ಲಿ ತಪ್ಪಿತಸ್ಥರು ಯಾರಾದ್ರೆ ಎಲ್ಲರಿಗೂ ಆಗಲಿ. ಮಮತಾ ಬ್ಯಾನರ್ಜಿಗೆ ಸಾಕಷ್ಟು ಬಂದ ದುಡ್ಡು ಅವ್ರದ್ದು ಆಗಲಿ, ಎಲ್ಲರೂ ಜನಕೋರಾಗಲಿ. ಈ ದೇಶವನ್ನು ಹಾಳು ಮಾಡುತ್ತಿರೋದು ಈ ಕಂಪ್ನಿಗಳು, ಅದ್ರ ಜೊತೆಗೆ ಈ ರಾಜಕೀಯ ಪಕ್ಷಗಳು ಈ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಇಂಥವ್ರಿಗೆ ನಾವು ದೇಶ ಕೊಟ್ಟಿದ್ದೀವಿ ಅನ್ನುವಂಥ ಇವತ್ತು ನೋವು ಈ ಎಲ್ಲ ಜನರದ್ದಾಗ್ಯದ. ಅದಕ್ಕಾಗಿ ಅವರು ಈ ಒಂದು ಹೋರಾಟವನ್ನು ನಡೆಸಿದ್ದಾರೆ. ಇದರಲ್ಲಿ ಭಾಳ ಪ್ರಮುಖವಾಗಿ ಈಗ ನಿಮಗೆ ಹೆಸರು ಹೇಳಿದ್ದೀನಿ. ನಮಗೆ ಏನಪ್ಪ ಅಂದರೆ ಕೆಲಸ ಮಾಡಿದ ಒಂದು ಪ್ರಶಾಂತ್ ಭೂಷಣ್ ಜೊತೆಗೆ ನಮ್ಮ ಜಗದೀಪ್ ಚಾಕರ್ ಇವರು ಈ ಒಂದು ADRದ ಫೌಂಡರ್. ADR ಅಂದರೆ ನಿಮ್ಗೆ ಯಾರು ಹೇಳಿದ್ದೀನಿ, ಅಸೋಸಿಯೇಷನ್ ಫಾರ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್, ಪ್ರಜಾಪ್ರಭುತ್ವದ ಬದಲಾವಣೆ ಅಥವಾ ಅದನ್ನು ಸುಧಾರಣೆಗಾಗಿ ನಾವು ಒಂದು ಸಂಘಟನೆ ಮಾಡ್ಕೊಂಡಿದ್ದಾರೆ ಅಂತ ತಪ್ಪುಗಳನ್ನು ತೋರಿಸಿ ಈ ಒಂದು ರಾಜಕಾರಣಿಗೆ ಮಾಡುತ್ತಿರೋ ತಪ್ಪುಗಳು ಜನರ ಮುಂದಿಟ್ಟ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಹೋರಾಟ ನಡೀತಾ ಇದೆ. ಕರಪ್ಷನ್ ಅಗೇನ್ಸ್ಟ್ ಇಂಡಿಯಾದಲ್ಲಿ ಕರಪ್ಷನ್ ಯಾರು ಮಾಡಿದಾರೆ ಅವ್ರ ವಿರುದ್ಧ ಹೋರಾಟ ಮಾಡಿದ್ರಿಂದ ಇವತ್ತು ಅದು ಬಂದದ. ಇದರಲ್ಲೇ ಏನಪ್ಪ ಅಂದರೆ ಇದೇನು ಹೇಳ್ತಾ ಇದ್ದೀವಿ, ಇದೆಲ್ಲ ಒಂದು ಒಟ್ಟಾರೆಯಾಗಿ ಪ್ರಶಾಂತ್ ಭೂಷಣ್ ಮತ್ತು ಅವ್ರ ಸಂಗಡಿಗರು ಈ ವಿಚಾರವಾದಿಗಳು ಈ ಒಂದು ಎಲೆಕ್ಟ್ರಲ್ ಬಾಂಡ್ದ ಪೂರ್ಣ ತನಿಖೆ ಆಗಬೇಕು. ಇದ್ರ ತಪ್ಪಿತಸ್ಥರು ಯಾರು ಅನ್ನೋ ಜನಕ್ಕೆ ತಿಳಿಬೇಕು. ಆ ತಿಳಿಸೋ ಕೆಲಸ ಈ ಸಂದರ್ಭದಲ್ಲೇ ನಮ್ಮ ಸುಪ್ರೀಂ ಕೋರ್ಟ್ ಮಾಡಬೇಕಂತ ಇವತ್ತೇನೋ ಅನೇಕ ತನಿಖೆಗಳು ಮಾಡಿಸ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ತಮ್ಮ ರಾಜಕೀಯ ವಿರೋಧಗಳು ಹಣಿಸೋಕೆ ಬೇಕಾದ ಮಾಡ್ತಾ ಇದ್ದಾರೆ ಮೋದಿಜಿಯವರು ತಮ್ಮ ಈ ಸ್ವಾಯತ್ತ ಸಂಸ್ಥೆಗಳ ಮೂಲಕ. ಯಾಕಂದರೆ ಇವತ್ತು ಜೋಪಾಸನಾ ಸರ್ಕಾರ ಅದು, ಅಂದ್ರೆ ಕೇರ್ ಟೇಕರ್ ಗೌರ್ಮೆಂಟ್. ಅವ್ರಿಗೆ ಯಾವ ಅಧಿಕಾರವೂ ಇಲ್ಲ ಇವತ್ತು. ಜೂನದವರೆಗೆ ಅಧಿಕಾರ ಬರೋವರೆಗೆ ಅವ್ರು ಇವತ್ತು ಕೇಜ್ರಿವಾಲ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ. ಮತ್ತೊಂದು ದಾಳಿ ಮಾಡ್ತಾರೆ, ಮಾಡಲಿ, ತಪ್ಪಿಸಿದ ಶಿಕ್ಷೆ ಆಗಲಿ. ಹಂಗಂತ ನಮ್ಮ ಇವತ್ತು ಕೇಜ್ರಿವಾಲ್ನ ತನಿಖೆ ಮಾಡಬಾರ್ದು ಅಥವಾ ಕಾಂಗ್ರೆಸ್ಸಿನ ಫ್ರೀಜ್ ಮಾಡಬಾರ್ದು ಅಂತಲ್ಲ. ಅವ್ರು ತಪ್ಪು ಮಾಡಿದ ಶಿಕ್ಷೆ ಆಗೇಬೇಕು ಯಾರಾಗಾದರೂ. ಆದರೆ ಆ ತಪ್ಪ ಅವ್ರಿಗಿಷ್ಟ ಶಿಕ್ಷೆ ಅಲ್ಲ, ಈ ದೊಡ್ಡ ಸ್ಕ್ಯಾಂಡಲ್ ಮಾಡಿದಾರಲ್ಲ, ಇವರು ಸ್ಕ್ಯಾಮ್ ಮಾಡಿದಾರಲ್ಲ, ಇವ್ರು ಶಿಕ್ಷೆ ಆಗಬೇಕು. ಇವರೆಲ್ಲ ಮಾಡಿದಂಥ ಒಂದು ಏನು ಇವತ್ತು ಹೊರಗಳಿದ್ದಾವೆ ಅವು ವ್ಯವಹಾರಗಳಿದ್ದಾವೆ ಎಲ್ಲ ಹೊರಗೆ ಬರಬೇಕು ಅಂತ ನೋಡಿ. ಇಲ್ಲಿವರೆಗೆ ನೀವು ಕೇಳಿದಿರಿ, ನೋಡಿದ್ರಿ ಯಾವ ಪ್ರಮಾಣದಲ್ಲಿ ಇಲ್ಲಿ ಒಂದು ಅವ್ಯವಹಾರ ನಡೆದ ಅನ್ನುವಂಥದ್ದು ನಮ್ಗೆ ಕ್ಲಿಯರ್ ಆಗ್ತಾ ಹೋಗ್ತದೆ.